ಒಂದಷ್ಟು ಜನ ಒಂದು ಮಿಸ್ಟೀರಿಯಸ್ ಆಗಿರುವಂತ ಬಿಲ್ಡಿಂಗ್ ನ ಒಳಗಡೆ ಸಿಕ್ಕಾಕೊಬಿಟ್ಟಿದ್ದಾರೆ. ಹೊರಗಡೆ ಬರೋಣ ಅಂತಂದ್ರೆ ಆಗ್ತಿಲ್ಲ. ಇಲ್ಲಿಂದ ಇವರು ಎಸ್ಕೇಪ್ ಆಗೋದಕ್ಕೆ ಏನೇನೆಲ್ಲ ಸಾಹಸನ ಮಾಡ್ತಾರೆ ಅಂತ ನೀವು ಯೋಚನೆ ಕೂಡ ಮಾಡಿರೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಈ ತರ ಒಂದು ಕಾನ್ಸೆಪ್ಟ್ ಇರುವಂತ ಮೂವಿನ ಫಸ್ಟ್ ಟೈಮ್ ನಾನು ಕೂಡ ನೋಡಿದ್ದು, ನೀವು ಕೂಡ ನೋಡಿರೋದಿಲ್ಲ ಅಂತ ಅನ್ಕೊಂಡಿದೀನಿ. ಈ ಬಿಲ್ಡಿಂಗ್ ನ ಒಳಗಡೆ ಇವರು ಹೇಗ್ ಸಿಗಾಕೊಂಡ್ರು, ಏನಕ್ಕೆ ಹೊರಗಡೆ ಹೋಗೋದಕ್ಕೆ ಆಗ್ತಿಲ್ಲ ಅಂತ ನೀವು ತಿಳ್ಕೋಬೇಕು ಅಂತಂದ್ರೆ ಈ ಮಿಸ್ಟರಿ ಥ್ರಿಲ್ಲರ್ ಮೂವಿನ ನನ್ನ ಜೊತೆ ಕೊನೆವರೆಗೂ ನೋಡ್ಬೇಕು. ಅಂದಂಗೆ ಈ ಮೂವಿ ಹೆಸರು ಬ್ರಿಕ್ ಅಂತ. ಮೂವಿಯ ಮೊದಲ ಸೀನ್ ನಲ್ಲಿ ನಮ್ಗೆ ಟಿಮ್ ಅನ್ನೋ ವಿಡಿಯೋ ಗೇಮ್ ನ ಡೆವಲಪರ್ ನ ತೋರಿಸ್ತಾರೆ. ಇವನ ಕೆಲಸದಿಂದ ಟೆನ್ಷನ್ ಆಗ್ತಿರುತ್ತೆ. ಇದೇ ಸಮಯದಲ್ಲಿ ಇವನು ಪ್ರೀತಿ ಮಾಡುವಂತೆ ಇವನ ಹೆಂಡತಿ ಒಲಿವಿಯಾನ ನೆನ್ಸ್ಕೊತಾನೆ. ಒಲಿವಿಯಾ ಪ್ರೆಗ್ನೆಂಟ್ ಕೂಡ ಆಗಿದ್ಲು. ಆದ್ರೆ ಇದನ್ನ ನೆನ್ಸ್ಕೊತಿದ್ದಂಗೆ ಇವನಿಗೆ ಟೆನ್ಷನ್ ಜೊತೆ ಭಯನೂ ಕೂಡ ಜಾಸ್ತಿ ಆಗೋಗುತ್ತೆ. ಯಾಕೆಂತಂದ್ರೆ ಡೆಲಿವರಿ ಟೈಮ್ ನಲ್ಲಿ ಮಿಸ್ಕ್ಯಾರೇಜ್ ಆಗಿ ಇವರಿಬ್ರು ಇವರ ಮಗುನ ಕಳ್ಕೊಂಡಿರ್ತಾರೆ. ಅದೇ ಸಮಯಕ್ಕೆ ಹಿಂದೆಯಿಂದ ಒಲಿವಿಯಾ ಬಂದು ಹೊರಗಡೆ ಬಾ, ನಿನ್ಗೇನೋ ತೋರಿಸ್ಬೇಕು ಅಂತ ಹೇಳ್ತಾಳೆ. ಇವನು ಕೂಡ ಸರಿ ಅಂತ ಹೊರಗಡೆ ಬಂದಾಗ ನಮ್ಗೆ ಗೊತ್ತಾಗುತ್ತೆ ಇರೋಂತ ಈ ಹಳೆಯ ಬಿಲ್ಡಿಂಗ್ ಅನ್ನ ರಿಪೇರ್ ಮಾಡಿಸ್ತಿದ್ದಾರೆ ಅಂತ. ಇಲ್ಲೇ ಇವರಿಗೆ ಬಿಲ್ಡಿಂಗ್ ನ ಓನರ್ ಆಗಿರುವಂತ ಫ್ರೀಮನ್ ಸಿಕ್ಕಿ ಮಾತಾಡ್ತಿರ್ಬೇಕಾದ್ರೆ ನೋಡ್ತಾರೆ. ಇಲ್ಲೇ ಸ್ವಲ್ಪ ದೂರದಲ್ಲಿರುವಂತ ಹಾರ್ಬರ್ ಡಿಸ್ಟ್ರಿಕ್ಟ್ ಅನ್ನೋ ಒಂದು ಜಾಗದಲ್ಲಿ ಬೆಂಕಿ ಹತ್ಕೋಬಿಟ್ಟಿದೆ ಅಂತ. ನಂತರ ಫ್ರೀಮನ್ ಇವರಿಬ್ರಿಗೂ ಆದಷ್ಟು ಬೇಗ ಕೆಲಸ ಎಲ್ಲ ಮುಗಿದು ಬಿಲ್ಡಿಂಗ್ ರೆಡಿ ಆಗುತ್ತೆ ಅಂತ ಹೇಳ್ತಾರೆ. ಇವರಿಬ್ರು ಕೂಡ ಸರಿ ಅಂತ ಹೇಳಿ ಅಲ್ಲಿಂದ ಮುಂದೆ ಬಂದಾಗ ಒಲಿವಿಯಾ ಒಂದು ಮಿನಿ ವ್ಯಾನ್ ಅನ್ನ ತಗೊಂಡ್ ಬಂದು ಇವನಿಗೆ ಹೇಳೋದಕ್ಕೆ ಶುರು ಮಾಡ್ತಾಳೆ. ನಾನು ಕೆಲಸನ ಬಿಟ್ಟು ಬಂದಿದ್ದೀನಿ. ಆ ಘಟನೆ ನಡೆದಾಗಿಂದನೂ ನಮ್ ಜೀವನದಲ್ಲಿ ಏನು ಸರಿಲ್ಲ. ಆದ್ರಿಂದ ನಾವಿಬ್ರು ಮಿನಿ ವ್ಯಾನ್ ಅಲ್ಲಿ ಟ್ರಿಪ್ ಗೆ ಹೋಗೋಣ, ಪ್ಯಾರಿಸ್ ನೆಲ್ಲ ಸುತ್ತಾಡ್ತಾ ಒಂದಷ್ಟು ದಿನ ಆರಾಮಾಗಿ ಇರೋಣ ಅಂತ. ಟಿಮ್ ಮಾತ್ರ ಇದಕ್ಕೆ ಒಪ್ಕೊಳ್ಳೋದಿಲ್ಲ. ನನಗೆ ತುಂಬಾ ಕೆಲಸ ಇದೆ, ಇನ್ನೊಂದ್ಸಲ ಯಾವಾಗಾದ್ರೂ ಹೋಗೋಣ ಅಂತ ಕೆಲಸದಲ್ಲಿ ಬ್ಯುಸಿ ಆಗೋಗ್ತಾನೆ. ಆದ್ರೆ ಒಲಿವಿಯಾ ಮಾತ್ರ ಇವಳ ಕನ್ಸೆಲ್ಲ ನುಚ್ಚು ನೂರಾಗ್ತಿದ್ರು ನಗ್ನಾಗ್ತಾನೆ ಸರಿ ಅಂತ ಒಪ್ಕೋತಾಳೆ. ಆದ್ರೆ ರಾತ್ರಿ ಮಲ್ಕೋತಿರ್ಬೇಕಾದ್ರೆ ಇವಳಿಗೆ ಬೇಜಾರಾಗೋದಕ್ಕೆ ಶುರುವಾಗುತ್ತೆ. ಯಾಕೆಂತಂದ್ರೆ ಇವರಿಬ್ರು ಮಗುನ ಕಳ್ಕೊಂಡು 7 ವರ್ಷಗಳು ಕಳೆದೋಗಿದಾವೆ. ಆದ್ರೆ ಟಿಮ್ ಮಾತ್ರ ಘಟನೆಯಿಂದ ಹೊರಗಡೆ ಬರ್ತಾನೆ ಇಲ್ಲ. ಹೀಗೆ ಆದ್ರೆ ಮುಂದೆ ಜೀವನನ ಹೇಗ್ ಮಾಡೋದು ಅಂತ. ಅದೇ ಸಮಯಕ್ಕೆ ಹೊರಗಡೆ ನಮ್ಗೆ ತೋರಿಸ್ತಾರೆ. ಇವರ ಬಿಲ್ಡಿಂಗ್ ಅನ್ನ ಏನೋ ಬಂದು ಆವರಿಸ್ಕೊತಿರುತ್ತೆ. ಈ ರೀತಿ ಇವ್ರು ಇರುವಂತ ಬಿಲ್ಡಿಂಗ್ ನ ಸುತ್ತ ಏನೋ ಆವರಿಸ್ಕೊತಿರೋದ್ರಿಂದ ಹೊರಗಡೆಯಿಂದ ಮನೆ ಒಳಗಡೆ ಬರ್ತಿರುವಂತ ಲೈಟ್ ಕೂಡ ಮಾಯ ಆಗೋದಕ್ಕೆ ಶುರುವಾಗುತ್ತೆ. ನಂತರ ಮಾರನೇ ದಿನ ಬೆಳಗ್ಗೆ ಟಿಮ್ಗೆ ಎಚ್ಚರ ಆದಾಗ ನೋಡಿದ್ರೆ ಒಲಿವಿಯಾ ಇವನನ್ನ ಬಿಟ್ಟು ಒಬ್ಳೆ ಹೋಗೋದಕ್ಕೆ ರೆಡಿ ಆಗ್ತಿರ್ತಾಳೆ. ಹಾಗೆ ಹೋಗೋದಕ್ಕಿಂತ ಮುಂಚೆ ಹೇಳ್ತಿರ್ತಾಳೆ ಮತ್ತೆ ನಾನು ಬರೋದಿಲ್ಲ ಅಂತ. ಅಂದ್ರೆ ಇವಳು ಇವನಿಂದ ದೂರ ಹೋಗ್ತಿದ್ದಾಳೆ ಅಂತ. ಆದ್ರೆ ಹೊರಗಡೆ ಹೋಗೋದಕ್ಕೆ ಯಾವಾಗ ಡೋರ್ ಅನ್ನು ಓಪನ್ ಮಾಡ್ತಾಳೋ ಇವರಿಬ್ರು ನೋಡ್ತಾರೆ. ತುಂಬಾ ವಿಚಿತ್ರವಾಗಿರುವಂತ ಶೇಪ್ ಗಳಿರುವಂತ ಒಂದು ಗೋಡೆ ಬಂದ್ಬಿಟ್ಟಿದೆ. ಇದನ್ನ ನೋಡಿ ಇವರಿಬ್ರಿಗೂ ತುಂಬಾನೇ ಶಾಕ್ ಆಗೋಗುತ್ತೆ. ಇದೇನು, ಎಲ್ಲಿಂದ ಬಂತು, ಯಾರು ತಂದು ಹಾಕಿದ್ರು ಅಂತ. ಅಷ್ಟೇ ಅಲ್ಲದೆ ಇವನು ಸೆಕ್ಯೂರಿಟಿ ಕ್ಯಾಮ್ರಾನ ಚೆಕ್ ಮಾಡಿದ್ರು ಕೂಡ ಇವನಿಗೆ ಗೊತ್ತಾಗೋದಿಲ್ಲ ಹೊರಗಡೆ ಏನ್ ನಡೀತಿದೆ ಅಂತ. ನಂತರ ಇವರಿಗೆ ಗೊತ್ತಾಗುತ್ತೆ ಬರೀ ಬಾಗ್ಲ ಹತ್ರ ಅಲ್ಲ, ಇವರ ಮನೆಯ ಸುತ್ತ ಇರುವಂತ ಎಲ್ಲಾ ಕಿಟಕಿಗಳ ಮುಂದೆ ಈ ತರ ಗೋಡೆಗಳು ಬಂದ್ಬಿಟ್ಟಿದಾವೆ ಅಂತ. ಇದರಿಂದ ಇವರಿಗೆ ತುಂಬಾನೇ ಗಾಬರಿ ಆಗೋದಕ್ಕೆ ಶುರುವಾಗುತ್ತೆ. ಅದಕ್ಕೆ ಗೋಡೆನ ತಳ್ಳೋದಕ್ಕೆ ನೋಡ್ತಾರೆ. ಆದ್ರೆ ಏನು ಪ್ರಯೋಜನ ಆಗೋದಿಲ್ಲ. ಇದೇ ಸಮಯದಲ್ಲಿ ಇವರಿಗೆ ಗೊತ್ತಾಗುತ್ತೆ ಫೋನ್ ನಲ್ಲಿ ಸಿಗ್ನಲ್ ಬರ್ತಿಲ್ಲ, ಹಾಗೆ ವೈಫೈ ಕೂಡ ವರ್ಕ್ ಆಗ್ತಿಲ್ಲ ಅಂತ. ಹೀಗೆ ಟೀಮ್ ಸಿಗ್ನಲ್ ನ ಹುಡುಕ್ತಾ ಫೋನ್ ನ ತಗೊಂಡು ಈ ಗೋಡೆ ಹತ್ರ ಬಂದಾಗ ತುಂಬಾ ವಿಚಿತ್ರವಾಗಿ ಆಡೋದಕ್ಕೆ ಶುರುವಾಗುತ್ತೆ. ಹಾಗೆ ಫ್ಲಾಶ್ ಲೈಟ್ ಅದಾಗದೆ ಆನ್ ಆಗೋಗುತ್ತೆ. ಇದರಿಂದ ಇವನಿಗೆ ಏನು ಕೂಡ ಅರ್ಥ ಆಗ್ತಿರೋದಿಲ್ಲ. ಅದಕ್ಕೆ ಇವರು ಡ್ರಿಲ್ಲಿಂಗ್ ಮಷೀನ್ ಇಂದ ಹೋಲ್ ಮಾಡೋದಕ್ಕೆ ನೋಡ್ತಾರೆ. ಈ ಮಿಷಿನ್ ಬೆಂಡ್ ಆಗೋಗುತ್ತೆ ಹೊರತು ಇದಕ್ ಮಾತ್ರ ಏನು ಆಗೋದಿಲ್ಲ. ಇದರಿಂದ ಇವರಿಬ್ರಿಗೂ ಯೋಚನೆ ಶುರು ಆಗೋಗುತ್ತೆ, ಒಂದೇ ಒಂದು ರಾತ್ರಿಲಿ ಈ ರೀತಿ ಗೋಡೆಗಳನ್ನ ಹಾಕ್ಬಿಟ್ಟು ಹೋಗೋದಕ್ಕೆ ಹೇಗ್ ಸಾಧ್ಯ ಅಂತ. ಅದೇ ಸಮಯಕ್ಕೆ ಇವರ ಪಕ್ಕದ ಮನೆಯಿಂದ ಕೂಗಾಡ್ತಿರುವಂತ ಶಬ್ದಗಳು ಕೇಳಿಸ್ತವೆ. ಅದಕ್ಕೆ ಡ್ರಿಲ್ ಅನ್ನ ಮಾಡಿ ನೋಡಿದ್ರೆ ಈ ಮನೆಯಲ್ಲಿ ಆನಾ ಅನ್ನೊಬ್ಳು ಹುಡುಗಿ ಹಾಗೆ ಮಾರ್ವಿನ್ ಅನ್ನೋ ಹುಡುಗ ಇರ್ತಾನೆ. ಇವರ ಮನೇಲಿ ಕೂಡ ಅದೇ ರೀತಿ ಗೋಡೆಗಳು ಬಂದಿರೋದ್ರಿಂದ ತುಂಬಾನೇ ಗಾಬರಿ ಆಗ್ಬಿಟ್ಟಿರ್ತಾರೆ. ಇದೇ ಸಮಯದಲ್ಲಿ ನಮ್ಗೆ ಮತ್ತೊಂದು ವಿಷಯನೂ ಕೂಡ ಗೊತ್ತಾಗುತ್ತೆ. ಇವರಿಬ್ರು ಮಾದಕ ವಸ್ತುಗಳನ್ನ ತಗೊಳ್ತಾರೆ ಅಂತ. ಇದಾದ್ಮೇಲೆ ಆನನ್ನ ಇವರು ಕೇಳ್ತಾರೆ, ರಾತ್ರಿ ಏನಾದ್ರೂ ವಿಚಿತ್ರವಾಗಿ ಆಗೋದನ್ನ ನೋಡಿದ್ರ, ಏನಾದ್ರೂ ನಿಮ್ಗೆ ಫೀಲ್ ಆಯ್ತಾ ಅಂತ. ಆಗ ಇವಳು ಕೂಡ ಇಲ್ಲ, ಆ ರೀತಿ ಏನೂ ಆಗ್ಲಿಲ್ಲ, ರಾತ್ರಿ ಮಲಗಿ ಬೆಳಗ್ಗೆ ಎದ್ದೋಳಷ್ಟರಲ್ಲಿ ಈ ರೀತಿ ಬಂದ್ಬಿಟ್ಟಿದಾವೆ ಅಂತ ಹೇಳ್ತಾಳೆ. ಆಗ ಟಿಮ್ ಹಾಗೆ ಒಲಿವಿಯಾ ಗಮನಿಸ್ತಾರೆ, ನೆಲ್ಲಿಲಿ ನೀರ್ ಬರ್ತಿರೋದಿಲ್ಲ. ಬರೀ ಒಂದು ನೆಲ್ಲಿಲಿ ಅಲ್ಲ, ಮನೇಲಿ ಯಾವ ನೆಲ್ಲಿಲಿ ಕೂಡ ನೀರ್ ಬರ್ತಿರೋದಿಲ್ಲ. ಇದೇ ಸಮಯದಲ್ಲಿ ಇವರಿಬ್ಬರ ಮಧ್ಯೆ ಇರುವಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹಾಗೆ ಕೋಪಗಳಿಂದ ಸ್ವಲ್ಪ ಜಗಳನು ಕೂಡ ಮಾಡ್ಕೊಬಿಡ್ತಾರೆ. ಹೀಗೆ ಜಗಳ ಮಾಡ್ತಾ ಒಲಿವಿಯಾ ಇವನಿಗೆ ಬೈದ್ ಬಿಡ್ತಾಳೆ, ನೆನ್ನೆನೆ ನನ್ ಮಾತನ್ನ ಕೇಳಿದ್ರೆ ಇಷ್ಟೊತ್ತಿಗೆ ವ್ಯಾನ್ ನಲ್ಲಿ ಎಲ್ಲಾದ್ರೂ ಹೊಟ್ಟೋಗ್ಬೋದಾಗಿತ್ತು ಅಂತ. ಆಗ ಕೋಪ ಬಂದು ಟಿಮ್ ಕೂಡ ಇವನ ಫೋನ್ ಅನ್ನ ಹೊಡೆದಾಕ್ಬಿಡ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಇವನು ಗಮನಿಸ್ತಾನೆ, ಒಂದು ಮೆಟಲ್ ಪೀಸ್ ಹೋಗಿ ಆ ಗೋಡೆಗೆ ಕಚ್ಕೊಂಡಿದೆ. ಆಗ ಅವನಿಗೆ ಗೊತ್ತಾಗುತ್ತೆ ಈ ಗೋಡೆ ಒಂಥರ ಮ್ಯಾಗ್ನೆಟ್ ನ ರೀತಿ ಕೆಲಸ ಮಾಡ್ತಿದೆ ಅಂತ. ಆಗ ಒಲಿವಿಯಾ ಕೂಡ ಬೈದ್ಯದಕ್ಕೆ ಬಂದು ಸಾರಿ ಕೇಳ್ತಾಳೆ. ಈ ವಿಷಯ ಇವಳಿಗೂ ಕೂಡ ಗೊತ್ತಾಗ್ತಿದ್ದಂಗೆನೆ ಮನೇಲಿರುವಂತ ಸಣ್ಣ ಪುಟ್ಟ ವಸ್ತುಗಳನ್ನ ತಗೊಂಡ್ ಬಂದು ಈ ಗೋಡೆ ಮೇಲೆ ಇಡ್ತಾರೆ. ಈ ರೀತಿ ಮಾಡಿದಾಗ ಇವ್ರಿಗೆ ಗೊತ್ತಾಗುತ್ತೆ ಈ ಗೋಡೆಯ 4 ಜಾಗದಲ್ಲಿ ಮಾತ್ರ ತುಂಬಾ ಸ್ಟ್ರಾಂಗ್ ಆಗಿರುವಂತ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತ. ಆದ್ರೆ ಇದ್ದಕ್ಕಿದ್ದಂಗೆ ವಸ್ತುಗಳು ಜೋರಾಗಿ ಅಲುಗಾಡ್ತಾ ಹಿಂದಕ್ಕೂ ಕೂಡ ಬಂದ್ಬಿಡ್ತವೆ. ಆಗ ಒಲಿವಿಯಾ ನೋಡಿದ್ರೆ ಇವಳನ್ನ ಕಾಪಾಡೋದು
ಮಾಡೋದಕ್ಕೆ ಹೋಗಿ ಟಿಮ್ನ ಬೆನ್ನಲ್ಲೆಲ್ಲ ವಸ್ತುಗಳು ಚುಚ್ಕೊಂಡಿರ್ತವೆ. ಅದಕ್ಕೆ ಇವಳು ಸಾರಿ ಕೇಳ್ತಾ ಬೆನ್ನಲ್ಲಿರುವಂತ ವಸ್ತುಗಳನ್ನೆಲ್ಲ ತೆಗೆದುಹಾಕಿ ಬ್ಯಾಂಡೇಜ್ ಅನ್ನ ಹಾಕ್ತಾಳೆ. ಆಗ ಇವನು ಕೂಡ ಬ್ಯಾಂಡೇಜ್ ಅನ್ನ ಹಾಕಿದಕ್ಕೆ ಥ್ಯಾಂಕ್ಸ್ ಹೇಳ್ತಾನೆ. ಅದೇ ಸಮಯಕ್ಕೆ ಪಕ್ಕದ ಮನೆಯ ಆನಾ ಹಾಗೆ ಮಾರ್ವಿನ್ ತುಂಬಾ ಜೋರಾಗಿ ಕೂಗಾಡ್ತಿರುವಂತ ಶಬ್ದಗಳು ಕೇಳಿಸ್ತವೆ. ಅಲ್ಲಿ ಏನಾಗ್ತಿದ್ಯೋ ಏನೋ ಅಂತ ಇವರಿಬ್ರು ಗೋಡೆನ ಕಟ್ ಮಾಡಿ ಒಳಗಡೆ ಬರ್ತಾರೆ. ಸೇಫ್ಟಿಗೆ ಅಂತ ಬ್ಯಾಟ್ ಹಾಗೆ ಸ್ಪ್ರೇನು ಕೂಡ ತಗೊಂಡ್ ಬಂದಿರ್ತಾರೆ. ಆದ್ರೆ ಸ್ವಲ್ಪ ಒಳಗಡೆ ಬಂದು ನೋಡಿದ್ರೆ ಆನಾ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾಳೆ. ಇದರಿಂದ ಅವಳನ್ನ ಎದ್ದೊಳಿಸಿ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಮಾರ್ವಿನ್ ಬಂದು ಟಿಮ್ನ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾನೆ. ಅದಕ್ಕೆ ಒಲಿವಿಯಾ ಇವನ ಕಣ್ಣಿಗೆ ಸ್ಪ್ರೇ ಹಾಕ್ಬಿಡ್ತಾಳೆ. ಆಗ ಆನಾ ಬಂದು ಇವರಿಬ್ರನ್ನ ತಡಿತಾಳೆ. ಇವನಿಗೆ ಏನು ಮಾಡ್ಬೇಡಿ, ನಾವು ಆ ಗೋಡೆನ ಹೊಡೆಯೋದಕ್ಕೆ ಟ್ರೈ ಮಾಡ್ತಿದ್ವಿ, ಆದ್ರೆ ನಾನೇ ಮಿಸ್ ಆಗಿ ಇವನಿಗೆ ಹೊಡೆದ್ಬಿಟ್ಟೆ. ಇವನು ನನಗೆ ಯಾವತ್ತೂ ನೋವನ್ನ ಮಾಡೋದಿಲ್ಲ ಅಂತ. ಸರಿ ಅಂತ ಇವರಿಬ್ರು ಮಾದಕ ವಸ್ತುವಿನ ನಶೆ ಹೋಗೋವರೆಗೂ ಇವನನ್ನ ಕಟ್ ಹಾಕ್ತಾರೆ. ಹಾಗೆ ಹೊರಗಡೆ ಹೋಗೋದಕ್ಕೆ ಬೇರೆ ಯಾವ್ದಾದ್ರು ದಾರಿ ಇದೆ ಅಂತ ಹುಡುಕ್ತಾ ಒಂದು ರೂಮ್ಗೆ ಬಂದಾಗ ಲೈಟ್ ಫ್ಲಿಕರ್ ಆಗ್ತಿರುತ್ತೆ. ಆ ರೀತಿ ಲೈಟ್ ಫ್ಲಿಕರ್ ಆಗಿದ್ರಿಂದ ಹಿಂದೆ ಇರುವಂತ ಗೋಡೆ ಸ್ವಲ್ಪ ಅಲುಗಾಡುತ್ತೆ. ಆದ್ರೆ ಇವನು ಅದನ್ನ ನೋಡೋದಕ್ಕಾಗೋದಿಲ್ಲ. ನಂತರ ಹೊರಗಡೆ ಹೋಗೋದಕ್ಕೆ ದಾರಿನ ಹುಡುಕ್ತಿರ್ಬೇಕಾದ್ರೆ ಇವರಿಬ್ರಿಗೂ ಈ ಜಾಗದಲ್ಲಿ ಸೀಕ್ರೆಟ್ ಆಗಿರುವಂತ ಕ್ಯಾಮ್ರಾಗಳೆಲ್ಲ ಸಿಕ್ತಿರ್ತವೆ. ಇದನ್ನ ನೋಡಿ ಇವರಿಗೆ ಏನು ಕೂಡ ಅರ್ಥ ಆಗ್ತಿರೋದಿಲ್ಲ. ಇದಾದ್ಮೇಲೆ ಕೊಡ್ಲಿನ ತಗೊಂಡ್ ಬಂದು ಗೋಡೆನ ಹೊಡೆದಾಕೋದಕ್ಕೆ ನೋಡಿದ್ರೆ ಒಂದು ಸಣ್ಣ ಸ್ಕ್ರಾಚ್ ಕೂಡ ಆಗೋದಿಲ್ಲ. ನಂತರ ಮಾರ್ವಿನ್ಗೆ ಪ್ರಜ್ಞೆ ಬಂದು ಇವನು ಟಿಮ್ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗಿದಂತ ವಿಷಯ ಗೊತ್ತಾಗಿ ಇವರನ್ನ ಸಾರಿ ಕೇಳ್ತಾನೆ. ಅದೇ ಸಮಯಕ್ಕೆ ಒಲಿವಿಯಾಗೂ ಕೂಡ ಒಂದು ಐಡಿಯಾ ಬಂದು ಹೇಳ್ತಾ ಹೋಗ್ತಾಳೆ. ಈ ಬಿಲ್ಡಿಂಗ್ ಅನ್ನ ಕಟ್ಟಿರೋದು ವರ್ಲ್ಡ್ ವಾರ್ 2 ನ ಸಮಯದಲ್ಲಿ. ವರ್ಲ್ಡ್ ವಾರ್ 2 ನ ಸಮಯದಲ್ಲಿ ಕಟ್ಟಿದ್ದಾರೆ ಅಂತಂದ್ರೆ ಖಂಡಿತವಾಗ್ಲೂ ಬೇಸ್ಮೆಂಟ್ ನಲ್ಲಿ ಒಂದು ಟನಲ್ ಅನ್ನ ಕಟ್ಟೇ ಇರ್ತಾರೆ. ಈಗ ನಾವು ಸೆಕೆಂಡ್ ಫ್ಲೋರ್ ನಲ್ಲಿ ಇದೀವಿ. ಸೆಕೆಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ಹಾಗೆ ಗ್ರೌಂಡ್ ಫ್ಲೋರ್ ಅನ್ನ ದಾಟಿ ಬೇಸ್ಮೆಂಟ್ ಗೆ ಹೋದ್ರೆ ಅಲ್ಲಿ ನಮ್ಗೆ ಟನಲ್ ಸಿಗುತ್ತೆ. ಆದ್ರಿಂದ ನಾವು ಬಿಲ್ಡಿಂಗ್ ಇಂದಾನೆ ಹೊರಗಡೆ ಹೋಗ್ಬೋದು ಅಂತ. ಅದಕ್ಕೆ ಇವರು ಇಲ್ಲಿಂದ ಫಸ್ಟ್ ಫ್ಲೋರ್ ಗೆ ಹೋಗೋದಕ್ಕೆ ಅಂತ ಗುಂಡಿ ತೋಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಇವರು ತೋಡ್ತಿರ್ಬೇಕಾದ್ರೂ ಕೂಡ ಡಿಸ್ಕಸ್ ಮಾಡ್ತಿರ್ತಾರೆ. ಈ ತರ ಗೋಡೆ ಬಂದಿರೋದಕ್ಕೆ ಕಾರಣ ಏಲಿಯನ್ಸ್ ಗಳು ಇರ್ಬೋದಾ, ಅಥವಾ ಶ್ರೀಮಂತ ವ್ಯಕ್ತಿಗಳು ಈ ರೀತಿ ನಮ್ಮನ್ನ ಬಿಲ್ಡಿಂಗ್ ನ ಒಳಗಡೆ ಕೂಡಾಕಿ ನಮ್ ಜೊತೆ ಗೇಮ್ ಅನ್ನ ಆಡ್ತಿರ್ಬೋದು, ನಾವು ಪಡೋಂತ ನೋವನ್ನ ನೋಡ್ತಾ ಅವರು ಎಂಜಾಯ್ ಮಾಡ್ತಿರ್ಬೋದಾ ಅಂತ. ನಂತರ ಇವರು ಗುಂಡಿನ ಓಪನ್ ಮಾಡ್ತಿದ್ದಂಗೆನೆ ಅಲ್ಲಿಂದ ಎಳೆದು ಟೀಮ್ ಫಸ್ಟ್ ಫ್ಲೋರ್ ಗೆ ಬಂದು ತಲುಪ್ತಾನೆ. ಆದ್ರೆ ಅದೇ ಸಮಯಕ್ಕೆ ಹಿಂದೆಯಿಂದ ವಯಸ್ಸಾಗಿರುವಂತ ವ್ಯಕ್ತಿ ಆಸ್ವೆಲ್ಟ್ ಬಂದು ಇವನಿಗೆ ಗನ್ ಪಾಯಿಂಟ್ ಮಾಡ್ತಾ ಹೇಳ್ತಿರ್ತಾನೆ, ನಮ್ಮ ಹತ್ರ ಇರುವಂತ ಫುಡ್ ಐಟಮ್ ಗಳನ್ನ ನಾನ್ ನಿಮ್ಗೆ ಕೊಡೋದಿಲ್ಲ ಅಂತ. ನಮ್ಗೆ ಫುಡ್ ಐಟಮ್ ಗಳು ಬೇಡ, ಇಲ್ಲಿಂದ ಬೇಸ್ಮೆಂಟ್ ಗೆ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ, ಅಲ್ಲಿಂದ ನಾವು ಹೊರಗಡೆ ಹೋಗ್ಬೋದು ಅಂತ ಇವನು ಹೇಳ್ತಿದ್ರೆ ಆಸ್ವೆಲ್ಟ್ ಮಾತ್ರ ಕೇಳ್ತಾನೆ ಇರೋದಿಲ್ಲ. ಆಗ ಇಲ್ಲಿಗೆ ಇವನ ಮೊಮ್ಮಗಳಾಗಿರುವಂತ ಲಿಯಾ ಬಂದು ಅರ್ಥ ಮಾಡಿಸ್ತಾಳೆ, ನಾವಿಲ್ಲಿ ಪರ್ಮನೆಂಟ್ ಆಗಿರೋದಕ್ಕಾಗೋದಿಲ್ಲ, ಇವ್ರ ಜೊತೆ ನಾವು ಕೂಡ ಬೇಸ್ಮೆಂಟ್ ಗೆ ಹೋಗ್ಬೇಕು, ಅವಾಗ ಮಾತ್ರ ಬಿಲ್ಡಿಂಗ್ ಇಂದ ಹೊರಗಡೆ ಹೋಗೋದಕ್ಕೆ ಸಾಧ್ಯ ಅಂತ. ಇದರಿಂದ ಆಸ್ವೆಲ್ಟ್ ಕೂಡ ಸರಿ ಅಂತ ಒಪ್ಕೊಂಡು ಹೇಳ್ತಾನೆ, ಹೌದು ಬೇಸ್ಮೆಂಟ್ ನಲ್ಲಿ ಹೊರಗಡೆ ಹೋಗೋದಕ್ಕೆ ಒಂದು ಟನಲ್ ಇದೆ ಅಂತ. ನಂತರ ಮಾರ್ವಿನ್ ನ ಕೈಗೆ ಕಟ್ಟಿದಂತ ಕಟ್ಟನ್ನ ಬಿಸ್ತಾರೆ. ಹಾಗೆ ಸರಿ ಅಂತ ಇಲ್ಲಿಂದ ಗ್ರೌಂಡ್ ಫ್ಲೋರ್ ಗೆ ಹೋಗೋದಕ್ಕೆ ಗುಂಡಿನ ಕೂಡ ತೋಡೋದಕ್ಕೆ ಶುರು ಮಾಡ್ತಾರೆ. ಇದೇ ಸಮಯದಲ್ಲಿ ಟಿಮ್ಗೆ ಇಲ್ಲಿ ಬಿದ್ದಿರುವಂತ ಒಂದು ಸ್ಮೋಕ್ ಡಿಟೆಕ್ಟರ್ ಕಾಣಿಸಿ ಅದನ್ನು ಓಪನ್ ಮಾಡಿ ನೋಡಿದ್ರೆ ಒಂದು ಕ್ಯಾಮ್ರಾ ಇರುತ್ತೆ. ಈ ತರ ಸೀಕ್ರೆಟ್ ಕ್ಯಾಮ್ರಾನ ಹಾಕ್ಸಿರೋದು ನೀವ ಅಂತ ಕೇಳಿದಾಗ ಆಸ್ವೆಲ್ಟ್ ಇಲ್ಲ, ಈ ಸ್ಮೋಕ್ ಡಿಟೆಕ್ಟರ್ಸ್ ಗಳನ್ನ ಹಾಕ್ಸಿರೋದು ಬಿಲ್ಡಿಂಗ್ ನ ಓನರ್ ಫ್ರೀಡ್ ಮ್ಯಾನ್ ಅಂತ ಹೇಳ್ತಾನೆ. ಅದಕ್ಕೆ ಅಡಿಗೆ ಮನೆಯಲ್ಲಿರುವಂತ ಮತ್ತೊಂದು ಸ್ಮೋಕ್ ಡಿಟೆಕ್ಟರ್ ನ ಚೆಕ್ ಮಾಡಿದಾಗ ಇದ್ರಲ್ಲೂ ಕೂಡ ಕ್ಯಾಮ್ರಾ ಇರುತ್ತೆ. ಅಷ್ಟೇ ಅಲ್ಲದೆ ಆಗ್ಲೇ ಆನಾ ಹಾಗೆ ಮಾರ್ವಿನ್ ನ ಮನೆಯಲ್ಲೂ ಕೂಡ ಒಂದು ಕ್ಯಾಮ್ರಾ ಸಿಕ್ಕಿತ್ತು. ಅಂದ್ರೆ ಫ್ರೀಡ್ ಮ್ಯಾನ್ ಸೀಕ್ರೆಟ್ ಆಗಿ ಇವರ ಮನೆಯಲ್ಲೆಲ್ಲ ನಡೀತಿರೋದನ್ನ ನೋಡ್ತಿದ್ದಾನೆ ಅಂತ. ಇದರಿಂದ ಇವರೆಲ್ಲರಿಗೂ ತುಂಬಾ ಕೋಪ ಬಂದು ಏನಕ್ಕೆ ಅವನ ಈ ರೀತಿ ಎಲ್ಲ ಮಾಡ್ತಿದ್ದಾನೆ ಕೇಳಬೇಕು ಅಂತ ಇಲ್ಲೇ ಇರುವಂತ ಪಕ್ಕದ ಗೋಡೆನ ಗುಂಡಿ ತೋಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಯಾಕೆಂತಂದ್ರೆ ಫ್ರೀಡ್ ಮ್ಯಾನ್ ಇಲ್ಲೇ ಪಕ್ಕದ ಮನೆಯಲ್ಲೇ ಇರೋದು. ಯಾವಾಗ ಇವರು ಗುಂಡಿನ ಓಪನ್ ಮಾಡಿ ಒಳಗಡೆ ಬಂದು ನೋಡ್ತಾರೋ ಈ ಮನೆ ತುಂಬಾನೇ ವಿಚಿತ್ರವಾಗಿರುತ್ತೆ. ಇಲ್ಲೇ ಮಾರ್ವಿನ್ಗೆ ಒಂದು ಚಾಕು ಕಾಣಿಸಿ ಅದನ್ನ ಎತ್ಕೋತಾನೆ. ಆದ್ರೆ ಇವರೆಲ್ಲರೂ ಸೇರಿ ಎಷ್ಟೇ ಹುಡುಕಿದ್ರು ಕೂಡ ಫ್ರೀಡ್ ಮ್ಯಾನ್ ಕಾಣದೇ ಇರೋದ್ರಿಂದ ಹೀಗೆ ಹುಡುಕ್ತಾ ಒಂದು ರೂಮ್ಗೆ ಬಂದು ನೋಡಿದ್ರೆ ತುಂಬಾನೇ ಶಾಕ್ ಆಗೋಗ್ತಾರೆ. ಯಾಕೆಂತಂದ್ರೆ ಫ್ರೀಡ್ ಮ್ಯಾನ್ ಯಾರೋ ಕ್ರೂರವಾಗಿ ಸಾಯಿಸಿ ಅವನ ಎರಡೂ ಕೈಗಳನ್ನ ಕಟ್ ಮಾಡಿ ತಗೊಂಡ್ ಹೊರಟೋಗಿರ್ತಾರೆ. ಇದನ್ನ ನೋಡ್ತಿದ್ದಂಗೆನೆ ಒಲಿವಿಯಾಗಂತೂ ತುಂಬಾನೇ ಭಯ ಆಗೋಗುತ್ತೆ. ಅದೇ ಸಮಯಕ್ಕೆ ಟಿಮ್ ನೋಡ್ತಾನೆ, ಅವನ ಡೆಡ್ ಬಾಡಿ ಹತ್ರ ಅವನ ಫೋನ್ ಕೂಡ ಬಿದ್ದಿರುತ್ತೆ. ಅದನ್ನ ತಗೊಂಡ್ ನೋಡಿದ್ರೆ ಕ್ಯಾಮ್ರಾ ಓಪನ್ ಆಗಿರುತ್ತೆ. ಹಾಗೆ ಗೋಡೆಗಳ ತುಂಬಾ ಫೋಟೋಗಳನ್ನು ಕೂಡ ತೆಗೆದಿರ್ತಾನೆ. ಇದನ್ನೆಲ್ಲ ನೋಡಿ ಇವರಿಗೆ ಭಯ ಆಗಿ ಮತ್ತೆ ಬಂದು ಗುಂಡಿನ ತೋಡೋದಕ್ಕೆ ಶುರು ಮಾಡ್ತಾರೆ. ಯಾಕೆಂತಂದ್ರೆ ಫ್ರೀಡ್ ಮ್ಯಾನ್ ಸಾಯಿಸಿರುವಂತ ಕಿಲ್ಲರ್ ಇಲ್ಲೇ ಸುತ್ತಮುತ್ತ ಇರ್ಬೋದು, ಬಂದು ನಮ್ಮನ್ನು ಕೂಡ ಸಾಯಿಸ್ಬಿಡ್ಬೋದು ಅಂತ. ಇದೇ ಸಮಯದಲ್ಲಿ ಇವರಿಗೆ ನ್ಯೂಸ್ ಪೇಪರ್ ನಲ್ಲಿ ಹಾರ್ಬರ್ ಡಿಸ್ಟ್ರಿಕ್ಟ್ ನಲ್ಲಿ ಬೆಂಕಿ ಹತ್ಕೊಂಡಿರುವಂತ ನ್ಯೂಸ್ ಅನ್ನು ನೋಡಿ ಸ್ವಲ್ಪ ಡೌಟ್ ಶುರು ಆಗುತ್ತೆ. ಅಲ್ಲಿ ಬೆಂಕಿ ಹತ್ಕೊಂಡಿರೋದಕ್ಕೂ ಈ ರೀತಿಯಲ್ಲಿ ಗೋಡೆಗಳು ಬಂದಿರೋದಕ್ಕೂ ಏನಾದ್ರೂ ಕನೆಕ್ಷನ್ ಇರ್ಬೋದಾ ಅಂತ. ಆದ್ರೆ ಇವರು ಈ ರೀತಿ ಗುಂಡಿ ತೋಡ್ತಿರೋದ್ರಿಂದ ಇಡೀ ಸೀಲಿಂಗ್ ಗೆ ಕೆಳಗಡೆ ಬಿದ್ದೋಗುತ್ತೆ. ಅದ್ರ ಜೊತೆ ಇವರು ಕೂಡ ಕೆಳಗಡೆ ಬಿದ್ದಿರೋದ್ರಿಂದ ಸರಿಯಾಗಿ ಪ್ರಜ್ಞೆನೂ ಇರೋದಿಲ್ಲ. ಹೇಗೋ ಮಾಡಿ ಇವರನ್ನ ಇವರು ಸಂಭಾಳಿಸ್ಕೊಳ್ತಿರ್ಬೇಕಾದ್ರೆ ಇನ್ನು ಕೂಡ ಮೇಲಿರುವಂತ ಆಸ್ವೆಲ್ಟ್ ಇವನ ಮೊಮ್ಮಗಳು ಲಿಯಾಗೆ ಹೇಳ್ತಿರ್ತಾನೆ, ನಾನು ಇಲ್ಲಿಂದ ಬರೋದಿಲ್ಲ, ನೀನು ಹೋಗೋ ಅವ್ರ ಜೊತೆ ಪ್ರಾಣನ ಉಳಿಸ್ಕೊ ಅಂತ ಇವಳ ಸೇಫ್ಟಿಗೆ ಗನ್ ಅನ್ನು ಕೂಡ ಕೊಡ್ತಾನೆ. ಆದ್ರೆ ಇವಳು ಮಾತ್ರ ಒಪ್ಕೊಳ್ಳೋದಿಲ್ಲ, ನೀವು ಬರ್ದೆ ನಾನು ಒಂದ್ ಹೆಜ್ಜೆನು ಕೂಡ ಮುಂದೆ ಇಡೋದಿಲ್ಲ ಅಂತ ಹೇಳಿ ಇವನನ್ನು ಕೂಡ ಕರ್ಕೊಂಡು ಕೆಳಗಡೆ ಬರ್ತಾಳೆ. ಅದೇ ಸಮಯಕ್ಕೆ ನೋಡಿದ್ರೆ ಈ ಮನೆಯಲ್ಲಿ ಈ ಫ್ಲೋರ್ ನಲ್ಲಿ ಯೂರಿ ಅನ್ನೋ ಒಬ್ಬ ವ್ಯಕ್ತಿ ಇರ್ತಾನೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಈ ಮನೆಯಲ್ಲಿ ಆಂಟೋನ್ ಅನ್ನೋ ಮತ್ತೊಬ್ಬ ವ್ಯಕ್ತಿ ಇರ್ಬೇಕು. ಅವನಿಲ್ಲಿ ಅಂತ ಕೇಳಿದಾಗ ಇವನು ಕೂಡ ನಾನು
ಆಂಟೋನ ಫ್ರೆಂಡ್ ಅಂತ ಹೇಳಿ ಒಂದು ಮುಖ್ಯವಾದಂತ ವಿಷಯನ ಹೇಳ್ತಾನೆ. ಹೊರಗಡೆ ವಿಷಕಾರಿ ಆಗಿರುವಂತ ಗ್ಯಾಸ್ ಹರಡ್ತಿದೆ, ಆದ್ರಿಂದ ಕಾಪಾಡೋದಕ್ಕೆ ಅಂತಾನೆ ಈ ತರ ಗೋಡೆಗಳು ಬಂದಿರೋದು ಅಂತ. ಆದ್ರೆ ಅದನ್ನೆಲ್ಲ ನಂಬಿಸೋದಕ್ಕೆ ಇವನ ಹತ್ರ ಯಾವುದೇ ತರದ ಸಾಕ್ಷಿ ಇರೋದಿಲ್ಲ. ನಂತರ ಆಂಟೋನ್ ಎಲ್ಲಿ ಅಂತ ಕೇಳಿದಾಗ ಇವರೆಲ್ಲರನ್ನು ಕರ್ಕೊಂಡ್ ಬಂದು ಸತ್ತು ಬಿದ್ದಿರುವಂತ ಆಂಟೋನ್ ತೋರಿಸ್ತಾ ಹೇಳ್ತಾನೆ. ಇವನು ಈ ತರ ಗೋಡೆಗಳು ಬಂದಿರೋದ್ರಿಂದ ತುಂಬಾ ಟೆನ್ಷನ್ ಮಾಡ್ಕೊಬಿಟ್ಟಿದ್ದ, ಇದರಿಂದ ಹಾರ್ಟ್ ಅಟ್ಯಾಕ್ ಬಂದು ಸತ್ತೋಗಿದ್ದಾನೆ ಅಂತ. ಆದ್ರೆ ಇಲ್ಲೇ ಲಿಯಾ ಗಮನಿಸ್ತಾಳೆ, ಆಂಟೋನ್ ಇಲ್ಲಿ ತುಂಬಾ ನೋಟ್ಸ್ ಗಳನ್ನೆಲ್ಲ ಮಾಡಿಟ್ಟಿರ್ತಾನೆ. ಇಲ್ಲಿ ಇವ್ರಿ ಮತ್ತೆ ಮತ್ತೆ ಎಲ್ಲರಿಗೂ ಹೇಳ್ತಿರ್ತಾನೆ, ನಾವು ಹೊರಗಡೆ ಹೋಗ್ಬಾರ್ದು, ಇಲ್ಲೇ ಇದ್ರೆ ಸೇಫ್ ಆಗಿರ್ತೀವಿ ಅಂತ. ಅದನ್ನ ಇವ್ರು ಯಾರು ನಮ್ದೆ, ನಾವು ಹೊರಗಡೆ ಹೋಗ್ಲೇಬೇಕು ಅಂತ ಡಿಸೈಡ್ ಮಾಡಿ ಬೇಸ್ಮೆಂಟ್ ಗೆ ಹೋಗೋದಕ್ಕೆ ಗುಂಡಿ ತೋಡೋದಕ್ಕೆ ಅಂತ ಹೋಗ್ತಾರೆ. ಲಿಯಾ ಮಾತ್ರ ಇಲ್ಲೇ ಇದ್ದು ಆಂಟೋನ್ ಮಾಡಿರುವಂತ ನೋಟ್ಸ್ ಗಳನ್ನ ನೋಡ್ತಿರ್ಬೇಕಾದ್ರೆ ಇವ್ರು ಇವಳಿಗೆ ಹೇಳ್ತಿರ್ತಾನೆ, ಈ ಗೋಡೆಗಳ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಹುಚ್ಚನ್ ರೀತಿ ಏನೇನೋ ಬರೀತಿದ್ದ, ಕೊನೆಗೆ ಇದ್ರಿಂದಾನೇ ಸತ್ತೋದ ಅಂತ. ಯಾವಾಗ ಇವರೆಲ್ಲರೂ ಗುಂಡಿನ ಓಪನ್ ಮಾಡ್ಕೊಂಡು ಬೇಸ್ಮೆಂಟ್ ನ ಒಳಗಡೆ ಬಂದು ತಲುಪ್ತಾರೋ ತಕ್ಷಣನೇ ಆ ಟನಲ್ ಎಲ್ಲಿದೆ ಅಂತ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಹುಡುಕ್ತಾ ಹುಡುಕ್ತಾ ಒಂದು ಜಾಗದಲ್ಲಿ ಇವ್ರಿಗೆ ಸಿಕ್ಬಿಡುತ್ತೆ ಕೂಡ. ಆದ್ರಿಂದ ಇದಕ್ಕೆ ಹಾಕಿರುವಂತ ಲಾಕ್ ಅನ್ನ ರಿಮೂವ್ ಮಾಡಿ ಡೋರ್ ಅನ್ನು ಓಪನ್ ಮಾಡಿ ನೋಡಿದ್ರೆ ತುಂಬಾನೇ ಶಾಕ್ ಆಗೋಗ್ತಾರೆ. ಹಾಗೆ ಅವರೆಲ್ಲರೂ ಕೆರ್ಸ್ಕೊಳ್ತಿರೋದನ್ನ ಕೇಳಿ ಇವ್ರಿ ನಗ್ತಿರ್ತಾನೆ. ಯಾಕೆ ಅಂತಂದ್ರೆ ಟನಲ್ ನ ದಾರಿಲೂ ಕೂಡ ಆ ಗೋಡೆ ಬಂದ್ಬಿಟ್ಟಿರುತ್ತೆ. ಇದರಿಂದ ಇವರಿಗೆ ಇದ್ದಂತ ಕೊನೆಯ ನಂಬಿಕೆನೂ ಕೂಡ ಹೊಟ್ಟೋಗಿ ತುಂಬಾ ಗಾಬರಿ ಆಗೋದಕ್ಕೆ ಶುರುವಾಗುತ್ತೆ. ಹಾಗೆ ಮಾರ್ವಿನ್ ಕೂಡ ಕಂಟ್ರೋಲ್ ನ ಕಳ್ಕೊಬಿಡ್ತಾನೆ. ನಂತರ ಆಸ್ವೆಲ್ಟ್ ಹತ್ರ ಇರುವಂತ ಗನ್ ಅನ್ನ ಕಿತ್ಕೊಂಡು ಗೋಡೆ ಕಡೆಗೆ ಶೂಟ್ ಮಾಡಿದಾಗ ಬುಲೆಟ್ ಗಳೆಲ್ಲ ಮಧ್ಯದಲ್ಲೇ ನಿಂತ್ಕೊಂಡು ತುಂಬಾ ಸ್ಪೀಡ್ ಆಗಿ ಹಿಂದಕ್ಕೆ ಬಂದು ಹೊಡಿತವೆ. ಎಲ್ಲರೂ ಹೇಗೋ ಮಾಡಿ ತಪ್ಪಿಸ್ಕೊಳ್ತಾರೆ. ಆದ್ರೆ ವಯಸ್ಸಾಗಿರುವಂತ ಆಸ್ವೆಲ್ಟ್ ಮಾತ್ರ ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಒಂದು ಗುಂಡು ಇವನಿಗೆ ಬಿದ್ದು ತುಂಬಾ ರಕ್ತ ಹೋಗೋದಕ್ಕೆ ಶುರುವಾಗುತ್ತೆ. ಇವರೆಲ್ಲರೂ ಎಷ್ಟೇ ಕಷ್ಟಪಟ್ಟರು ಕೂಡ ಇವನನ್ನ ಉಳಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಮೊದ್ಲೇ ಇವನಿಗೆ ಹುಷಾರ್ ಬೇರೆ ಇರ್ಲಿಲ್ಲ. ಆಸ್ವೆಲ್ಟ್ ಕೂಡ ಇವನ ಮೊಮ್ಮಗಳನ್ನ ನೋಡ್ತಾನೆ, ಕೊನೆ ಉಸಿರನ್ನ ಎಳೆದು ಬಿಡ್ತಾನೆ. ಇದರಿಂದ ಲಿಯಾಗಂತೂ ತುಂಬಾನೇ ದುಃಖ ಆಗೋಗುತ್ತೆ. ಈ ರೀತಿ ಮಾಡಿದ್ರಿಂದ ಮಾರ್ವಿನ್ ಇವನನ್ನೇ ಇವನು ಕ್ಷಮಿಸ್ಕೊಳ್ಳೋದಕ್ಕೆ ಆಗ್ತಿರೋದಿಲ್ಲ. ಎಲ್ಲರೂ ಬೇಜಾರಾಗಿರೋದ್ರಿಂದ ಇವರ ಜೀವನದಲ್ಲಿ ನಡೆದಿರುವಂತ ಕೆಟ್ಟ ಘಟನೆಗಳನ್ನ ಶೇರ್ ಮಾಡ್ಕೊಳ್ತಾ ಮನ್ಸಲ್ಲಿರುವಂತ ನೋವನ್ನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಈ ರೀತಿ ಮಾತಾಡ್ತಿರ್ಬೇಕಾದ್ರೂ ಕೂಡ ಮಾರ್ವಿನ್ ಲಿಯಾ ಹತ್ರ ಬೇಡ್ಕೊತಿರ್ತಾನೆ, ಗೊತ್ತಿಲ್ಲದೆ ಮಾಡ್ಬಿಟ್ಟೆ, ಕ್ಷಮಿಸ್ಬಿಡು ಅಂತ. ನಂತರ ಒಲಿವಿಯಾ ಹಾಗೆ ಟಿಮ್ ನ ಚಾನ್ಸ್ ಬರುತ್ತೆ ಇವರ ಜೀವನದಲ್ಲಿ ನಡೆದಿರುವಂತ ಕೆಟ್ಟ ಘಟನೆನ ಹೇಳೋದಕ್ಕೆ. ಒಲಿವಿಯಾ ಕೂಡ ಇವರು ಕಳ್ಕೊಂಡಿರುವಂತ ಮಗು ಬಗ್ಗೆ ಹೇಳ್ತಿರ್ಬೇಕಾದ್ರೆ ಇದು ಟಿಮ್ಗೆ ಇಷ್ಟ ಆಗದೆ ಅಲ್ಲಿಂದ ಮತ್ತೊಂದು ರೂಮ್ಗೆ ಬಂದು ಇವಳಿಗೆ ಹೇಳ್ತಾನೆ, ಈ ತರ ವಿಷಯನೆಲ್ಲ ಅವರಿಗೆ ಹೇಳುವಂತ ಅವಶ್ಯಕತೆ ಇದೆಯಾ ಅಂತ. ಆಗ ಇವಳು ಕೂಡ ಹೌದು ಅವಶ್ಯಕತೆ ಇದೆ, ಆ ಘಟನೆ ನಡೆದಾಗಿಂದನೂ ನಾವು ಮಾತೇ ಆಡಿಲ್ಲ, ಇವತ್ತಾದ್ರೂ ಮಾತಾಡ್ಬೇಕು ಅಂತ. ಆದ್ರೆ ಇವನಂತೆ ಇವಳ ಮಾತನ್ನೇ ಕೇಳ್ತಿರೋದಿಲ್ಲ. ಆಗ ಇವಳು ಮನಸ್ಸಿನಲ್ಲಿ ತುಂಬಾ ನೋವನ್ನ ಇಟ್ಕೊಂಡು ಹೇಳ್ತಾ ಹೋಗ್ತಾಳೆ, ಮಗುನ ಕಳ್ಕೊಂಡಿದ್ರಿಂದ ನಿನ್ಗೆ ನೋವಾಯ್ತು ಅಂತ ನನ್ನ ಜೊತೆ ಮಾತಾಡೋದನ್ನೇ ಕಮ್ಮಿ ಮಾಡ್ದೆ. ಆದ್ರೆ ಆ ಟೈಮ್ ನಲ್ಲಿ ನಿನ್ಗಿಂತ ಜಾಸ್ತಿ ನೋವಲ್ಲಿದ್ದು ನಾನು. ಕಷ್ಟದ ಪರಿಸ್ಥಿತಿಲಿ ನಾನು ಒಬ್ಳನ್ನ ಬಿಟ್ಟು ನಿನ್ ಪಾಡಿಗೆ ನೀನು ಕೆಲಸನ ಮಾಡ್ತಿದ್ದೆ ಅಂತ ಇವಳು ಅಳ್ತಿರ್ಬೇಕಾದ್ರೆ ಇವನ್ಗೂ ಕೂಡ ರಿಯಲೈಸ್ ಆಗ್ತಾ ಹೋಗುತ್ತೆ ಇವನು ಎಂತ ಒಂದು ದೊಡ್ಡ ತಪ್ಪನ್ನ ಮಾಡಿದಾನೆ ಅಂತ. ನಂತರ ಸರಿ ಅಂತ ಹೇಳಿ ಇವರೆಲ್ಲರೂ ಡಿಸೈಡ್ ಮಾಡ್ತಾರೆ, ಹೀಗೆ ಕುಂತಿದ್ರೆ ಆಗೋದಿಲ್ಲ, ನಾವೇನಾದ್ರೂ ಮಾಡ್ಬೇಕು ಅಂತ ಫ್ರೀಡ್ ಮ್ಯಾನ್ ನ ಮನೆಗೆ ಸ್ವಲ್ಪ ಜನ ಹೋಗ್ತಿರ್ಬೇಕಾದ್ರೆ ಇವ್ರಿ ಈಗ್ಲೂ ಕೂಡ ಇವರನ್ನೆಲ್ಲರನ್ನು ತಡೆಯೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಇಲ್ಲೇನ್ ಕಮ್ಮಿ ಆಗಿದೆ, ಒಳಗಡೆನೆ ಇರೋಣ ಅಂತ. ಆದ್ರೆ ಯಾರು ಇವ್ನ ಮಾತನ್ನ ಕೇಳ್ತಿರೋದಿಲ್ಲ. ಇದಾದ್ಮೇಲೆ ಲಿಯಾ ಹಾಗೆ ಒಲಿವಿಯಾ ಇಬ್ರು ಸೇರಿ ಆಂಟೋನ್ ಬರ್ದಿಟ್ಟಿರುವಂತ ನೋಟ್ಸ್ ಗಳನ್ನ ನೋಡ್ತಿರ್ಬೇಕಾದ್ರೆ ಒಂದು ಪೇಪರ್ ನಲ್ಲಿ ಗಮನಿಸ್ತಾರೆ, ಅವನು ಸ್ಪೆಸಿಫಿಕ್ ಆಗಿ ಗೋಡೆಗಳಲ್ಲಿ 4 ಭಾಗನ ಮಾತ್ರ ಮಾರ್ಕ್ ಮಾಡಿ ಇಟ್ಟಿದ್ದಾನೆ ಅಂತ. ಅಂದ್ರೆ ಈ ಗೋಡೆಗಳ ಬಗ್ಗೆ ಅವನಿಗೇನೋ ಗೊತ್ತಾಗಿತ್ತು. ಈ ಕಡೆ ಟಿಮ್, ಮಾರ್ವಿನ್ ಹಾಗೆ ಆನಾ ಫ್ರೀಡ್ ಮ್ಯಾನ್ ನ ಮನೇಲಿ ಏನಾದ್ರೂ ಸಿಗುತ್ತಾ ಅಂತ ಹುಡ್ಕಾಡ್ತಿರ್ಬೇಕಾದ್ರೆ ಟಿಮ್ ನೋಡ್ತಾನೆ, ಇಲ್ಲೊಂದು ತುಂಬಾ ಡಿಫ್ರೆಂಟ್ ಆಗಿರುವಂತ ಒಂದು ಗೋಡೆ ಇದೆ, ಅಂದ್ರೆ ಇದ್ರ ಹಿಂದೆ ಒಂದು ರೂಮ್ ಇರಬಹುದು ಅಂತ ಇವನಿಗೆ ಡೌಟ್ ಶುರುವಾಗುತ್ತೆ. ಇದೇ ಸಮಯದಲ್ಲಿ ಮಾರ್ವಿನ್ ಗೆ ಒಂದು ಡಿವೈಸ್ ಸಿಗುತ್ತೆ. ಅದರಲ್ಲಿ ಒಂದು ಬಟನ್ ನ ಪ್ರೆಸ್ ಮಾಡ್ತಿದ್ದಂಗೆನೆ ಈ ಡಿಫ್ರೆಂಟ್ ಆಗಿರುವಂತ ಗೋಡೆಯಿಂದ ಸೌಂಡ್ ಬರುತ್ತೆ. ಅಂದ್ರೆ ಗೋಡೆನ ಓಪನ್ ಮಾಡೋದಕ್ಕೆ ಡಿವೈಸ್ ಕೀ. ಆದ್ರೆ ಇವರು ಸರಿಯಾಗಿರುವಂತ ಪಾಸ್ವರ್ಡ್ ನ ಹುಡುಕ್ಬೇಕು. ಅದೇ ಸಮಯಕ್ಕೆ ಇವರಿಬ್ರಿಗೂ ಆಂಟೋನ್ ಕೆಲಸ ಮಾಡ್ತಿದ್ದಂತ ಎಪ್ಸಿಲೋನ್ ನ್ಯಾನೋ ಡಿಫೆನ್ಸ್ ಅನ್ನೋ ಕಂಪನಿಯ ಕಾರ್ಡ್ ಸಿಗುತ್ತೆ. ಇದ್ರ ಬಗ್ಗೆ ಕೇಳಿದಾಗ ಯೂರಿನ್ ಕೂಡ ಹೇಳ್ತಾನೆ, ಅದೇ ಕಂಪನಿಲಿ ಅವನು ಪ್ರೋಗ್ರಾಮರ್ ಆಗಿದ್ದ, ಆದ್ರೆ ಅವನು ಅವನ ಕೆಲಸದ ಬಗ್ಗೆ ನನಗೆ ಏನು ಹೇಳ್ತಿರ್ಲಿಲ್ಲ ಅಂತ. ಅಷ್ಟೇ ಅಲ್ಲದೆ ಹೊಡೆದೋಗಿರುವಂತ ಆಂಟೋನ್ ನ ಲ್ಯಾಪ್ಟಾಪ್ ಹಾಗೆ ಅವನ ಫೋನ್ ಕೂಡ ಸಿಗುತ್ತೆ. ಅವನ ಮೆಂಟಲ್ ಕಂಡೀಷನ್ ಸರಿ ಇರ್ಲಿಲ್ಲ, ಅವನೇ ಹೊಡೆದಾಕ್ಬಿಟ್ಟೆ ಅಂತ ಯೂರಿ ಹೇಳ್ತಾನೆ. ಅದೇ ಸಮಯಕ್ಕೆ ಕೋಡ್ ಅಂತ ಬರೆದಿರುವಂತ ಒಂದು ಪೇಪರ್ ಕೂಡ ಇವರಿಬ್ಬರಿಗೂ ಸಿಕ್ಬಿಡುತ್ತೆ. ಈ ಕಡೆ ಇವ್ರು 3 ಜನ ಪಾಸ್ವರ್ಡ್ ಅನ್ನ ಕಂಡುಹಿಡಿಯೋದಕ್ಕೆ ಡಿವೈಸ್ ನ ಮೇಲೆ ಪೌಡರ್ ನ ಹಾಕ್ತಾರೆ. ಹಾಗೆ ಅವರಿಗೆ 4 ನಂಬರ್ಗಳು ಸಿಗ್ತವೆ. ಅಂದ್ರೆ 4 ನಂಬರ್ಗಳಲ್ಲೇ ಪಾಸ್ವರ್ಡ್ ಇದೆ, ಆದ್ರೆ ಕರೆಕ್ಟ್ ಆಗಿರುವಂತ ಕಾಂಬಿನೇಷನ್ ನ ಕಂಡುಹಿಡಿಬೇಕು. ಆದ್ರಿಂದ ಆನಾ ಬಂದು ನಮ್ಗೇನೋ ಸಿಕ್ಕಿದೆ ಅಂತ ಒಲಿವಿಯಾ ಹಾಗೆ ಯೂರಿನ ಕರ್ಕೊಂಡು ಹೋಗ್ತಾಳೆ. ಆದ್ರೆ ಲಿಯಾ ಮಾತ್ರ ಇಲ್ಲೇ ಇರ್ತಾಳೆ. ನಂತರ ಟೀಮ್ ತುಂಬಾ ಪಾಸ್ವರ್ಡ್ ಗಳನ್ನ ಹಾಕಿ ಟ್ರೈ ಮಾಡ್ತಾನೆ, ಓಪನ್ ಆಗ್ತಿರೋದಿಲ್ಲ. ಹೀಗೆ ಟ್ರೈ ಮಾಡ್ತಾ ಮಾಡ್ತಾ ಒಂದು ಸಮಯದಲ್ಲಿ ಕರೆಕ್ಟ್ ಆಗಿರುವಂತ ಪಾಸ್ವರ್ಡ್ ಅನ್ನ ಹಾಕಿದ್ರಿಂದ ಡೋರ್ ಓಪನ್ ಆಗುತ್ತೆ. ಟೀಮ್ ಹಾಗೆ ಮಾರ್ವಿನ್ ಕೂಡ ಒಳಗಡೆ ಏನಿದ್ಯೋ ಏನು ಅಂತ ಹೆದರ್ಕೊಂಡೆ ಒಳಗಡೆ ಬಂದು ನೋಡಿದ್ರೆ ತುಂಬಾನೇ ಶಾಕ್ ಆಗೋಗ್ತಾರೆ. ಯಾಕೆಂತಂದ್ರೆ ಈ ಜಾಗದಲ್ಲಿ ಕಂಪ್ಯೂಟರ್ ಇರುತ್ತೆ, ಹಾಗೆ ಎಲ್ಲರ ಮನೇಲಿ ಅಳವಡಿಸಿರುವಂತ ಕ್ಯಾಮ್ರಾಗಳ ಫುಟೇಜ್ ಬರ್ತಿರುತ್ತೆ. ಅಂದ್ರೆ ಇವರ ನಂಬಿಕೆ ನಿಜ ಆಯ್ತು, ಫ್ರೀಡ್ ಮ್ಯಾನ್ ಸೀಕ್ರೆಟ್ ಆಗಿ ಎಲ್ಲರ ಮನೆನ ವಾಚ್ ಮಾಡ್ತಿದ್ದ ಅಂತ. ಮಿಕ್ತವರು ಕೂಡ ಇಲ್ಲಿಗೆ ಬಂದು ತಲುಪ್ತಾರೆ. ಆದ್ರಿಂದ ಮೊದ್ಲು ಇವರು
ನೆನ್ನೆ ರಾತ್ರಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ಮಧ್ಯರಾತ್ರಿಯ ಫುಟೇಜ್ ಅನ್ನ ಹಾಕ್ತಾರೆ. ನೋಡಿದ್ರೆ ಇದ್ದಕ್ಕಿದ್ದಂಗೆನೆ ಒಂದಷ್ಟು ಪೌಡರ್ ಗಳು ಬಂದು ಅದಾದ್ಮೇಲೆ ಅವುಗಳೆಲ್ಲ ಸೇರಿ ಗೋಡೆಯಾಗಿ ಕನ್ವರ್ಟ್ ಆಗ್ತವೆ. ಈ ಕಡೆ ಲಿಯಾಗೆ ಯೂರಿ ಮೇಲೆ ಡೌಟ್ ಬಂದು ಆಂಟೋನ್ ಬಾಡಿನ ಚೆಕ್ ಮಾಡಿ ನೋಡಿದ್ರೆ ಇವನನ್ನ ಕತ್ತಿಸ್ಕಿ ಸಾಯಿಸಿರುವಂತ ಗುರುತುಗಳು ಇರ್ತವೆ. ಅದೇ ಸಮಯಕ್ಕೆ ಯೂರಿನು ಕೂಡ ಇಲ್ಲಿಗೆ ಬರ್ತಾನೆ. ಈ ಕಡೆ ಇವ್ರ 3 ಜನರಿಗೂ ಆಂಟೋನ್ ಮನೆಯ ಫುಟೇಜ್ ಸಿಗುತ್ತೆ. ಅದ್ರಲ್ಲಿ ನೋಡಿದ್ರೆ ಆಂಟೋನ ಕಪ್ಪು ಗೋಡೆ ಹತ್ರ ಹೋಗ್ತಿದ್ದಂಗೆನೆ ಲೈಟ್ ಗಳು ಫ್ಲಾಶ್ ಆಗ್ತಿರ್ತವೆ. ಅದಾದ್ಮೇಲೆ ಸ್ವಲ್ಪ ಹೊತ್ತಿನ ನಂತರ ಕಿಟಕಿ ಹತ್ರ ಇದ್ದಂತ ಕಪ್ಪು ಗೋಡೆ ಹೋಗಿ ಹೊರಗಡೆಯ ಸೂರ್ಯನ ಬೆಳಕು ಮನೆ ಒಳಗಡೆ ಬರ್ತಿರುತ್ತೆ. ಅಂದ್ರೆ ಅವನಿಗೆ ಆ ಗೋಡೆನ ಓಪನ್ ಮಾಡುವಂತ ದಾರಿ ಸಿಕ್ಕಿತ್ತು ಅಂತ. ಅದೇ ಸಮಯಕ್ಕೆ ಮಾರ್ವಿನ್ ಲಿಯಾನ ಹುಡ್ಕೊಂಡು ಆಂಟೋನ್ ನ ಡೆಡ್ ಬಾಡಿ ಇರುವಂತ ರೂಮ್ ಗೆ ಬಂದು ನೋಡಿದ್ರೆ ಇಲ್ಲಿರುವಂತ ನೋಟ್ ಗಳನ್ನ ಯೂರಿ ಸುಟ್ಟಾಕ್ತಿರ್ತಾನೆ. ಆಗ ಇಲ್ಲಿ ಫುಟೇಜ್ ಇಂದ ಇವ್ರಿಗೆ ಗೊತ್ತಾಗುತ್ತೆ ಆಂಟೋನ್ ಹಾರ್ಟ್ ಅಟ್ಯಾಕ್ ಇಂದ ಸತ್ತಿಲ್ಲ, ಅವನನ್ನ ಸಾಯಿಸಿರೋದೇ ಯೂರಿ ಅಂತ. ಈ ಕಡೆ ಮಾರ್ವಿನ್ ಕೂಡ ನೋಡ್ತಾನೆ ಲಿಯಾನ ಯೂರಿ ಸಾಯಿಸ್ಬಿಟ್ಟಿರ್ತಾನೆ. ಇದರಿಂದ ಇವರಿಬ್ಬರ ಮಧ್ಯ ಫೈಟ್ ಶುರು ಆಗೋಗುತ್ತೆ. ಅದೇ ಸಮಯಕ್ಕೆ ಟಿಮ್ ಹಾಗೆ ಮಿಕ್ದವರು ಕೂಡ ಬಂದು ಯೂರಿಗೆ ಹೊಡೆದು ಪ್ರಜ್ಞೆ ತಪ್ಪಿಸ್ತಾರೆ. ನಂತರ ಮಾರ್ವಿನ್ ಹಾಗೆ ಆನ ಜೊತೆಲಿರೋದನ್ನ ನೋಡಿ ಟಿಮ್ ಕೂಡ ಒಲಿವಿ ಹತ್ರ ಬಂದು ಇವಳಿಗೆ ಸಮಾಧಾನ ಮಾಡ್ತಿರ್ತಾನೆ. ಅದೇ ಸಮಯಕ್ಕೆ ಈ ರೂಮ್ ನಲ್ಲಿ ಇವರಿಗೆ ಕೋಡ್ ಅಂತ ಬರ್ದಿತ್ತಲ್ಲ ಅರ್ಧಂಬರ್ಧ ಸುಟ್ಟಿರುವಂತ ಸ್ಥಿತಿಲಿ ಈ ಪೇಪರ್ ಇವರಿಗೆ ಸಿಗುತ್ತೆ. ಇದನ್ನ ನೋಡಿ ಒಲಿವಿಯಾ ಆಗ್ಲೇ ಲಿಯಾ ಜೊತೆ ನೋಡಿದ್ಲಲ್ಲ ಆಂಟೋನ್ ಒಂದು ಪೇಪರ್ ನಲ್ಲಿ ಗೋಡೆ ಮೇಲೆ ಇರುವಂತ 4 ಜಾಗಗಳನ್ನ ಮಾರ್ಕ್ ಮಾಡಿದ್ದು. ಹಾಗೆ ಆ ಜಾಗದಲ್ಲಿ ತುಂಬಾ ಜಾಸ್ತಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರೋದ್ರಿಂದ ಇವರಿಗೆ ಡೌಟ್ ಶುರು ಆಗುತ್ತೆ. ಅಕಸ್ಮಾತ್ ಈ ಗೋಡೆಗಳನ್ನು ಓಪನ್ ಮಾಡೋದಕ್ಕೆ ಇವುಗಳ ಒಳಗಡೆನೆ ಕೋಡ್ಗಳು ಇದ್ರೆ ಅಂತ. ಅದೇ ಸಮಯಕ್ಕೆ ಒಲಿವಿಯಾಗೆ ಆಗ್ಲೇ ಸಿಕ್ತಲ್ಲ ಆಂಟೋನ್ ಕೆಲಸ ಮಾಡ್ತಿದ್ದಂತ ಎಪ್ಸಿಲಾನ್ ನ್ಯಾನೋ ಡಿಫೆನ್ಸ್ ಅನ್ನೋ ಕಂಪನಿಯ ಕಾರ್ಡ್. ಅದನ್ನ ಟಿಮ್ಗೆ ತೋರಿಸ್ತಾಳೆ. ಇದನ್ನ ನೋಡಿ ಇವನಿಗೆ ಎಲ್ಲಾನು ಕೂಡ ಅರ್ಥ ಆಗೋಗುತ್ತೆ. ಆಕ್ಚುಲಿ ಕಂಪನಿ ಇರೋದು ಬೇರೆ ಎಲ್ಲೂ ಅಲ್ಲ, ಹಾರ್ಬರ್ ಡಿಸ್ಟ್ರಿಕ್ಟ್ ನಲ್ಲೇ. ಅಂದ್ರೆ ಅಲ್ಲಿ ಹತ್ಕೊಂಡಿದ್ದಂತ ಬೆಂಕಿಗೂ ಇಲ್ಲಿ ನಡೀತಾ ಇರೋದಕ್ಕೆಲ್ಲ ಕನೆಕ್ಷನ್ ಇದೆ ಅಂತ ಕನ್ಫರ್ಮ್ ಆಗೋಗುತ್ತೆ. ಆದ್ರಿಂದ ಯೂರಿನ ಕಟ್ ಹಾಕಿ ಇವನನ್ನ ಕೇಳ್ತಿರ್ತಾರೆ, ನಿಜ ಹೇಳು ಆಂಟೋನ ಗೋಡೆಗಳನ್ನ ಓಪನ್ ಮಾಡಿದ್ದ ತಾನೆ, ಅದನ್ನೇ ಹೇಗ್ ಮಾಡೋದು ಅಂತ. ಇವನಿಗೆ ಅದನ್ನ ಹೇಗೆ ಓಪನ್ ಮಾಡೋದು ಅಂತ ಗೊತ್ತಿದ್ರು ಕೂಡ ಹೇಳ್ತಿರೋದಿಲ್ಲ. ನಾವು ಹೊರಗಡೆ ಹೋಗ್ಬಾರ್ದು, ಹೊರಗಡೆ ವಿಷಕಾರಿ ಆಗಿರುವಂತ ಗಾಳಿ ಹರಡ್ತಿದೆ ಅಂತ ಹೇಳ್ತಿರ್ತಾನೆ. ಆದ್ರೆ ನಿಜವಾಗ್ಲೂ ಹೊರಗಡೆ ವಿಷಕಾರಿ ಗಾಳಿ ಹರಡ್ತಿದೆ ಅಂತ ಯಾವುದೇ ತರದ ಸಾಕ್ಷಿ ಇರೋದಿಲ್ಲ. ಇವನಿಗೆ ಅನ್ಕೋಬಿಟ್ಟಿರ್ತಾನೆ. ಅದೇ ಸಮಯಕ್ಕೆ ಆನಾ ನನಗೆ ಫುಟೇಜ್ ಗಳು ಸಿಕ್ಕಿದೆ ಅಂತ ಒಲಿವಿಯಾ ಹಾಗೆ ಟಿಮ್ ನ ಕರ್ಕೊಂಡ್ ಬರ್ತಾಳೆ. ನೋಡಿದ್ರೆ ಇದು ಆಂಟೋನ್ ನ ರೂಮಿನ ಫುಟೇಜ್. ಇದರಲ್ಲಿ ಅವನು ಪ್ರೋಗ್ರಾಮಿಂಗ್ ಅನ್ನ ಮಾಡ್ತಾ ಅವನ ಫೋನ್ ಗೆ ಒಂದು ಸಾಫ್ಟ್ವೇರ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡು ಅದನ್ನ ತಗೊಂಡು ಗೋಡೆ ಹತ್ರ ಬರ್ತಿದ್ದಂಗೆನೆ ಲೈಟ್ ಗಳು ಫ್ಲಾಶ್ ಆಗ್ತವೆ. ಅದಕ್ಕೆ ಇವರೇ ಅವನ ಫೋನ್ ನ ತಗೊಂಡು ಹೊಡೆದಾಕ್ಬಿಡ್ತಾನೆ. ಅಂದ್ರೆ ಇವರಿಗೆ ಗೊತ್ತಾಗುತ್ತೆ ಅವನ ಫೋನ್ ನಿಂದ ಗೋಡೆಗಳನ್ನ ಓಪನ್ ಮಾಡಬಹುದು ಅಂತ. ಇಲ್ಲಿ ಟಿಮ್ ಒಬ್ಬ ಗೇಮ್ ಡೆವಲಪರ್ ಹಾಗೆ ಪ್ರೋಗ್ರಾಮಿಂಗ್ ನ ಬಗ್ಗೆ ನಾಲೆಡ್ಜ್ ಇರೋದ್ರಿಂದ ಆಂಟೋನ್ ನ ಹೊಡೆದೋಗಿರುವಂತ ಫೋನ್ ನಲ್ಲಿರುವಂತ ಸಾಫ್ಟ್ವೇರ್ ಅನ್ನ ಇವರ ಫೋನ್ ಗೆ ಟ್ರಾನ್ಸ್ಫರ್ ಮಾಡ್ಕೋತಾರೆ. ನಂತರ ಇವರು ಗೋಡೆ ಹತ್ರ ಬಂದು ಫೋನ್ ನಲ್ಲಿರುವಂತಹ ಸಾಫ್ಟ್ವೇರ್ ಇಂದ ಇದನ್ನ ಸ್ಕ್ಯಾನ್ ಮಾಡ್ತಿದ್ದಂಗೆನೆ 4 ಬಾಕ್ಸಸ್ ಗಳು ಕಾಣಿಸ್ತವೆ. ಅದರಲ್ಲಿ ಇವರು ಒಂದು ಬಟನ್ ಪ್ರೆಸ್ ಮಾಡ್ತಿದ್ದಂಗೆನೆ ಲೈಟ್ ಫ್ಲಾಶ್ ಆಗಿ ಗೋಡೆನು ಕೂಡ ನಿಧಾನವಾಗಿ ಸಣ್ಣ ಸಣ್ಣ ವಸ್ತುಗಳಾಗಿ ಕನ್ವರ್ಟ್ ಆಗುತ್ತೆ. ಇದನ್ನ ನೋಡಿ ಇವರೆಲ್ಲರೂ ಆಶ್ಚರ್ಯ ಪಡ್ತಿರ್ಬೇಕಾದ್ರೆ ಆಗ ಆನಾ ಇದೇ ಹೊರಗಡೆ ಹೋಗೋದಕ್ಕೆ ದಾರಿ ಇರ್ಬೋದು ಅಂತ ಇವಳ ಕೈಯನ್ನ ಅದ್ರ ಒಳಗಡೆ ಹಾಕ್ತಾಳೆ. ಮೊದ್ಲು ಏನು ಆಗೋದಿಲ್ಲ, ಆದ್ರೆ ನಂತರ ಇವಳನ್ನ ನಿಧಾನವಾಗಿ ಒಳಗಡೆ ಎಳ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಹೊರಗಡೆ ಎಳೆಯೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆಗ್ತಿರೋದಿಲ್ಲ. ಅದೇ ಸಮಯಕ್ಕೆ ಮತ್ತೆ ಇದು ಗೋಡೆಯಾಗಿ ಕನ್ವರ್ಟ್ ಆಗ್ತಿರುತ್ತೆ. ಹೊರಗಡೆ ಎಳೆಯೋದಕ್ಕಾಗದೇ ಇರೋದ್ರಿಂದ ಅವಳ ಅರ್ಧ ಬಾಡಿನೇ ಕಟ್ಟಾಗಿ ಸತ್ತೋಗ್ತಾಳೆ. ಇದನ್ನೆಲ್ಲ ನೋಡಿ ಮಾರ್ವಿನ್ ತುಂಬಾ ದುಃಖ ಪಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಇವರನ್ನ ನೋಡಿ ಯೂರಿ ನಗ್ತಿರೋದ್ರಿಂದ ಮಾರ್ವಿನ್ ಅವನಿಗೆ ಶೂಟ್ ಮಾಡ್ಬಿಡ್ತಾನೆ. ಅದಾದ್ಮೇಲೆ ಆನಾ ಸತ್ತೋಗಿದ್ರಿಂದ ತುಂಬಾ ಬೇಜಾರಾಗಿ ಇವನು ಕೂಡ ಶೂಟ್ ಮಾಡ್ಕೊಬಿಡ್ತಾನೆ. ನಂತರ ಈಗ ಉಳಿದಿರೋದು ಇವರಿಬ್ರೆ. ಇದರಿಂದ ಇವರಿಬ್ರು ಕುಂತ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ಟಿಮ್ಗೆ ಈಗ ಗೊತ್ತಾಗಿರುತ್ತೆ ಇವನು ಏನೇನ್ ತಪ್ಪನೆಲ್ಲ ಮಾಡಿದಾನೆ ಅಂತ. ಅದಕ್ಕೆ ಕ್ಷಮೆ ಕೇಳ್ತಿರ್ಬೇಕಾದ್ರೆ ಒಲಿವಿಯಾ ಕೂಡ ಹೇಳ್ತಾಳೆ, ಆ ಘಟನೆ ಆದ್ಮೇಲೆ ನಾನು ಏನು ಬಯಸಿರ್ಲಿಲ್ಲ, ನೀನು ನಗ್ನಗ್ತಾ ನನ್ನ ಜೊತೆ ಚೆನ್ನಾಗಿದ್ದಿದ್ರೆ ಅಷ್ಟೇ ಸಾಕಾಗ್ತಿತ್ತು ಅಂತ. ಈಗ ಇವರ ಮಧ್ಯೆ ಇದ್ದಂತ ಎಲ್ಲಾ ಪ್ರಾಬ್ಲಮ್ಗಳು ಸಾಲ್ವ್ ಆಗಿರೋದ್ರಿಂದ ಇನ್ಮೇಲಿಂದ ಜೊತೆಲಿರ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ನಂತರ ಇವರಿಬ್ರು ಮತ್ತೆ ಟ್ರೈ ಮಾಡ್ಬೇಕು ಅಂತ ಬರ್ತಾರೆ. ಒಂದೊಂದೇ ಬಟನ್ ನ ಪ್ರೆಸ್ ಮಾಡ್ತಿದ್ದಂಗೆ ಇದರಲ್ಲಿ ಫ್ಲಾಶ್ ಲೈಟ್ ಗಳು ಬರ್ತಿರ್ತವೆ. ಹಾಗೆ ಇವರಿಗೆ ಆಂಟೋನ ಫುಟೇಜ್ ನೆನಪಾಗುತ್ತೆ. ಯಾಕೆಂತಂದ್ರೆ ಫುಟೇಜ್ ನಲ್ಲಿ ಇವ್ರಿಗೆ ಕಾಣಿಸ್ತಲ್ಲ ಲೈಟ್ ಎಷ್ಟು ಸಲ ಬ್ಲಿಂಕ್ ಆಯ್ತು ಅಂತ. ಆದ್ರಿಂದ ಇವರು ಬಂದು ಆ ಫುಟೇಜ್ ಅನ್ನ ಚೆಕ್ ಮಾಡಿದಾಗ ಎಷ್ಟು ಸಲ ಲೈಟ್ ಬ್ಲಿಂಕ್ ಆಯ್ತು ಅಂತ ಗೊತ್ತಾಗುತ್ತೆ. ಅಂದ್ರೆ ಈಗ ಅಷ್ಟು ಸಲನೇ ಇವರು ಫ್ಲಾಶ್ ಲೈಟ್ ಅನ್ನ ಬ್ಲಿಂಕ್ ಆಗೋ ರೀತಿ ಮಾಡಿದ್ರೆ ಆ ಗೋಡೆಗಳು ಓಪನ್ ಆಗ್ತವೆ ಅಂತ. ಅದೇ ಸಮಯಕ್ಕೆ ಈ ಕಡೆ ಇವರಿಗೆ ಎಚ್ಚರ ಆಗುತ್ತೆ, ಹೌದು ಇವನಿನ್ನ ಸತ್ತಿರ್ಲಿಲ್ಲ. ನಂತರ ಯಾವಾಗ ಇವರು ಆ ಗೋಡೆನ ಓಪನ್ ಮಾಡೋದಕ್ಕೆ ಬರ್ತಾರೋ ಅದೇ ಸಮಯ ಹಿಂದೆಯಿಂದ ಯೂರಿ ಬಂದು ಅಟ್ಯಾಕ್ ಮಾಡ್ಬಿಡ್ತಾನೆ. ಆಗ ಒಲಿವಿಯಾ ಅವನಿಂದ ತಪ್ಪಿಸ್ಕೊಂಡು ಹೇಗೋ ಮಾಡಿ ಬೇಸ್ಮೆಂಟ್ ಗೆ ಬಂದು ತಲುಪ್ತಾಳೆ. ಅದನ್ನೇ ಅವನು ನೋಡ್ತಿರ್ಬೇಕಾದ್ರೆ ಟಿಮ್ ಇವನಿಗೆ ಹೊಡೆದು ನಂತರ ಇವರಿಬ್ರು ಆ ಟನಲ್ ಇರುವಂತ ಜಾಗದ ಕಡೆಗೆ ಹೋಗ್ತಿರ್ತಾರೆ. ಯಾವಾಗ ಇವರು ಬಂದು ತಲುಪ್ತಾರೋ ಇಲ್ಲಿರುವಂತ ಡೋರ್ ಅನ್ನ ಹಾಕಿ ಒಲಿವಿಯಾ ಸಾಫ್ಟ್ವೇರ್ ನ ಯೂಸ್ ಮಾಡ್ಕೊಂಡು ಗೋಡೆನ ಓಪನ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಅಷ್ಟೊತ್ತಿಗೆ ಯೂರಿನು ಕೂಡ ಫೈಟ್ ಮಾಡ್ತಾ ಮಾಡ್ತಾ ಹೇಗೋ ಮಾಡಿ ಒಳಗಡೆ ಬಂದು ಟಿಮ್ ನ ಇನ್ನೇನು ಸಾಯಿಸೋದ್ರಲ್ಲಿ ಇರ್ತಾನೆ. ಆದ್ರಿಂದ ಟಿಮ್ ಕೂಡ ಒಲಿವಿಯಾಗಿ ಇಲ್ಲಿಂದ ಓಡೋಗುವಂತೆ ಹೇಳ್ತಿರ್ತಾನೆ. ನಂತರ ಇನ್ನೇನು ಇವನು ಟಿಮ್ ನ ಸಾಯಿಸ್
ಸಾಯಿಸ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಹಿಂದೆಯಿಂದ ಒಲಿವಿಯಾ ಬಂದು ಇವನಿಗೆ ಹೊಡೆದು ಸಾಯಿಸ್ಬಿಡ್ತಾಳೆ. ಇಷ್ಟೊತ್ತಿಗೆ ಗೋಡೆನೂ ಕೂಡ ಓಪನ್ ಆಗ್ಬಿಟ್ಟಿರುತ್ತೆ. ಆದ್ರಿಂದ ಟನಲ್ ನಲ್ಲಿ ನಡೀತಾ ಮುಂದೆ ಬಂದಾಗ ಒಂದು ಜಾಗದಲ್ಲಿ ಇವರಿಗೆ ಹೊರಗಡೆಯಿಂದ ಬರ್ತಿರುವಂತ ಬೆಳಕು ಕಾಣಿಸುತ್ತೆ. ಆದ್ರಿಂದ ಇವರು ತುಂಬಾ ಖುಷಿ ಪಡ್ತಾ ಹೊರಗಡೆ ಬಂದು ನೋಡಿದ್ರೆ ಒಂದು ದೊಡ್ಡ ಶಾಕೆ ಕಾದಿರುತ್ತೆ. ಯಾಕೆಂತಂದ್ರೆ ಬರೀ ಇವರ ಬಿಲ್ಡಿಂಗ್ ಮಾತ್ರ ಅಲ್ಲ, ಈ ಸಿಟಿಲಿರುವಂತ ಪ್ರತಿ ಒಂದು ಬಿಲ್ಡಿಂಗು ಕೂಡ ಈ ಕಪ್ಪು ಬಣ್ಣದ ಇಟ್ಕೆಯಿಂದ ಮಾಡಿರುವಂತ ಗೋಡೆಗಳು ಆವರಿಸ್ಕೊಬಿಟ್ಟಿರ್ತವೆ. ಇದನ್ನ ನೋಡಿ ಇವರಿಗೆ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗೋದಿಲ್ಲ, ತುಂಬಾನೇ ಕನ್ಫ್ಯೂಸ್ ಆಗ್ಬಿಟ್ಟಿರ್ತಾರೆ. ಅಂದಂಗೆ ಇವ್ರಿಗೆ ಹೇಳ್ತಿದ್ನಲ್ಲ, ಹೊರಗಡೆ ತುಂಬಾ ವಿಷಕಾರಿಯಾಗಿರುವಂತ ಗಾಳಿ ಹರಡ್ತಿದೆ ಅಂತ, ಆ ರೀತಿ ಇಲ್ಲಿ ಏನು ಆಗ್ತಿರೋದಿಲ್ಲ, ಅಂದ್ರೆ ಅವನೊಬ್ಬ ಹುಚ್ಚ ಅಂತ. ಹೀಗೆ ಇವರು ಕನ್ಫ್ಯೂಸ್ ಆಗಿ ಸುತ್ತಮುತ್ತ ನೋಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಇವರ ಮಿನಿ ವ್ಯಾನ್ ಕಾಣಿಸುತ್ತೆ. ಅದಕ್ಕೆ ಒಳಗಡೆ ಬಂದು ಇವರಿಬ್ರು ಡಿಸೈಡ್ ಮಾಡ್ತಾರೆ, ಈಗ ನಾವು ಮನಸ್ಸಿಗೆ ಎಲ್ಲಿಗೆ ಇಷ್ಟ ಆಗುತ್ತೋ ಅಲ್ಲಿಗೆ ಹೋಗಿ ತುಂಬಾ ಟೈಮ್ ಅನ್ನ ಸ್ಪೆಂಡ್ ಮಾಡ್ಬೇಕು ಅಂತ. ಹೀಗೆ ಇವರು ಹೋಗ್ತಿರ್ಬೇಕಾದ್ರೆ ಇವರ ವ್ಯಾನ್ ನಲ್ಲಿರುವಂತ ರೇಡಿಯೋದಲ್ಲಿ ಹೇಳ್ತಿರ್ತಾರೆ, ಹಾರ್ಬರ್ ಡಿಸ್ಟ್ರಿಕ್ಟ್ ನಲ್ಲಿರುವಂತ ಎಪ್ಸಿಲಾನ್ ಕಂಪನಿಗೆ ಬೆಂಕಿ ಹತ್ಕೊಂಡಿದ್ರಿಂದ ಮಿಸ್ ಆಗಿ ಒಂದು ಸೆಕ್ಯೂರಿಟಿ ಸಿಸ್ಟಮ್ ಆನ್ ಆಗಿ ಈ ತರ ಕಪ್ಪು ಬಣ್ಣದ ಇಟ್ಕೆಗಳ ಗೋಡೆ ಕ್ರಿಯೇಟ್ ಆಗಿರೋದು. ಹಾಗೆ ಇದರಿಂದ ಸರ್ವೈವ್ ಆಗಿರುವಂತ ಜನರು ಸೇಫ್ ಆಗಿರುವಂತ ಜಾಗಕ್ಕೆ ಹೋಗ್ತಿದ್ದಾರೆ ಅಂತಾನು ಕೂಡ ಹೇಳ್ತಿರ್ತಾರೆ. ಇಲ್ಲಿಗೆ ಈ ಮೂವಿನೂ ಕೂಡ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಈ ಮೂವಿಲಿ ಒಲಿವಿಯಾ ಗಂಡನ ಹೆಸರೇನು ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.